ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಅಧ್ಯಾಯ 15. ನಿಮ್ಮ ಜೀವನದ ಎಲ್ಲಾ ಕಷ್ಟಗಳಿಗೆ ಇಲ್ಲಿದೆ ಉತ್ತರ. ಪುರುಷೋತ್ತಮ ಯೋಗ. ಈ ಯೋಗವು ನಶ್ವರವಾದ ಜಗತ್ತಿನಲ್ಲಿ ಸಿಲುಕಿ ನರಳುತ್ತಿರುವ ಮನುಷ್ಯನಿಗೆ ಮುಕ್ತಿಯ ಹಾದಿಯನ್ನು ತೋರಿಸುವ ಅತ್ಯುನ್ನತ ದಾರ್ಶನಿಕ ದಾರಿದೀಪವಾಗಿದೆ. ಶ್ರೀಕೃಷ್ಣನು ಈ ಇಡೀ ಸೃಷ್ಟಿಯನ್ನು ತಲೆಕೆಳಗಾದ ಒಂದು ರಹಸ್ಯಮಯ ಮರಕ್ಕೆ ಹೋಲಿಸುತ್ತಾನೆ. ಇದರ ಬೇರುಗಳು ಕಣ್ಣಿಗೆ ಕಾಣದ ಪರಬ್ರಹ್ಮನಲ್ಲಿದ್ದರೆ, ಇದರ ಕೊಂಬೆ ರೆಂಬೆಗಳು ನಾವು ದಿನನಿತ್ಯ ಕಾಣುವ ಸುಖ ದುಃಖ ಆಸೆ ಆಕಾಂಕ್ಷೆಗಳೆಂಬ ಮಾಯಾ ಜಾಲವಾಗಿ ಹರಡಿಕೊಂಡಿದೆ. ನಾವೆಲ್ಲರೂ ಈ ಸಂಸಾರ ವೃಕ್ಷದ ಎಲೆಗಳಲ್ಲಿ ಸಿಲುಕಿಕೊಂಡು ಇದೇ ಶಾಶ್ವತ ಎಂದು ಭ್ರಮಿಸಿ ಕಷ್ಟಪಡುತ್ತಿದ್ದೇವೆ. ಆದರೆ ಈ ಮಾಯೆಯಿಂದ ಹೊರಬರಲು ಮತ್ತು ಜೀವನದ ನಿಜವಾದ ನೆಮ್ಮದಿಯನ್ನು ಕಾಣಲು ಭಗವಂತನು ನಮಗೆ ನೀಡುವ ಅತ್ಯಂತ ಶಕ್ತಿಶಾಲಿ ಆಯುಧವೆಂದರೆ ಅನಾಸಕ್ತಿ ಮತ್ತು ವಿರಕ್ತಿ. ಅನಾಸಕ್ತಿ ಎಂದರೆ ಕರ್ತವ್ಯಗಳನ್ನು ಬಿಟ್ಟು ಓಡಿ ಹೋಗುವುದಲ್ಲ, ಬದಲಿಗೆ ಫಲದ ನಿರೀಕ್ಷೆ ಇಲ್ಲದೆ ಅತಿಯಾದ ಮೋಹಕ್ಕೆ ಒಳಗಾಗದೆ ಪ್ರತಿಯೊಂದು ಜವಾಬ್ದಾರಿಯನ್ನು ನಿಭಾಯಿಸುವುದು. ನಮ್ಮ ಭವಿಷ್ಯದ ಯಶಸ್ಸು ಮತ್ತು ಶಾಂತಿಯುತ ಜೀವನಕ್ಕಾಗಿ ಈ ಜ್ಞಾನವು ಒಂದು ಅದ್ಭುತ ಪಾಠವನ್ನು ಕಲಿಸುತ್ತದೆ. ಅದೇನೆಂದರೆ, ನಮ್ಮ ದೇಹದಲ್ಲಿರುವ ಆತ್ಮವು ಆ ಪರಬ್ರಹ್ಮನದೇ ಎಂದು ದಿವ್ಯ ಅಂಶವಾಗಿದೆ. ನಾವು ಹೊರಗಿನ ಜಗತ್ತಿನಲ್ಲಿ ಹುಡುಕುತ್ತಿರುವ ಸುಖ, ಪ್ರಕಾಶ ಮತ್ತು ಮಾರ್ಗದರ್ಶನ ಎಲ್ಲವೂ ನಮ್ಮೊಳಗೆ ಆಂತರಿಕ ಸಾಕ್ಷಿಯಾಗಿ ನೆಲೆಸಿದೆ. ಸೂರ್ಯನ ಬೆಳಕಿನಲ್ಲಿ, ಚಂದ್ರನ ತಂಪಿನಲ್ಲಿ, ಭೂಮಿಯ ಪೋಷಣೆಯಲ್ಲಿ ಇರುವ ಆ ದಿವ್ಯ ಶಕ್ತಿಯೇ ನಮ್ಮ ಉಸಿರಾಟದಲ್ಲೂ ಇದೆ ಎಂದು ಅರಿತಾಗ ಮನುಷ್ಯನಲ್ಲಿರುವ ಒಂಟಿತನ, ಸಾವು ನೋವಿನ ಭಯ ಮತ್ತು ಅಹಂಕಾರಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ಲೌಕಿಕ ಜಗತ್ತಿನ ಏಳು ಬೀಳುಗಳು ತಾತ್ಕಾಲಿಕ ಮತ್ತು ನಾಶವಾಗುವಂತಹವುಗಳು ಎಂಬ ಸತ್ಯವನ್ನು ಒಪ್ಪಿಕೊಂಡು ಎಲ್ಲವನ್ನೂ ಮೀರಿದ ಆ ಶಾಶ್ವತ ಪುರುಷೋತ್ತಮನನ್ನು ನಮ್ಮ ಜೀವನದ ಮಾರ್ಗದರ್ಶಕನನ್ನಾಗಿ ಮಾಡಿಕೊಂಡಾಗ ಮಾತ್ರ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ಗೊಂದಲಗಳಿಲ್ಲದ ಸ್ಪಷ್ಟ ಮನಸ್ಸಿನಿಂದ ಬದುಕಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.